ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ, ಆದರೆ ಕೇರಳದಲ್ಲಿ ಕೋಗಿಲೆಯೇ ಯಾಕೆ ಹೋಗಿಲ್ಲ ಅಂತ ಈಗ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಕೋಗಿಲೆ ವಿಚಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಕೂಗಿದ್ರು. ಕೇರಳದಲ್ಲಿ ಕನ್ನಡ ವಿಚಾರ ಬಂದಾಗ ಕೋಗಿಲೆ ಯಾಕೆ ಕೂಗಿಲ್ಲ? ಕನ್ನಡದ ವಿಚಾರಕ್ಕೆ ದ್ರೋಹ ಬಗೆದರೆ ವೇಣುಗೋಪಾಲ್ ಕಾಗೆ ಅಂತಕ್ಕಂತಹ ಕಿಡಿಕಾರಿದ್ದಾರೆ. ಕನ್ನಡ ಪರವಾಗಿ ವೇಣುಗೋಪಾಲ್ ಕೂಗಿದ್ರೆ ಕೋಗಿಲೆ, ಇಲ್ಲ ಅಂದ್ರೆ ಕಾಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣನೇ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ, ಕೇರಳದಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನು ಕಾಗೇನೋ ಕೋಗಿಲೆನೋ ಅಂತ ನಮ್ಗೆ ಗೊತ್ತಾಗಬೇಕು. ನೀನು ಕಾಗೇನೋ ಕೋಗಿಲೆನೋ ಅಂತ ಗೊತ್ತಾಗಬೇಕು. ಕನ್ನಡ ವಿಚಾರಕ್ಕೆ ನೀನು ದ್ರೋಹ ಬಗಿದೆ, ನೀನು ಕಾಗೇನೆ ನಮ್ಮ ಪಾಲಿಗೆ. ಅಲ್ವಣ್ಣ? ಯಾರು? ವೇಣುಗೋಪಾಲ್ ಕೂಗಿದ್ರೆ ಕರೆಕ್ಟಾಗಿ ಕನ್ನಡ ಪರವಾಗಿ ನೀನು ಕೂಗಿದ್ರೆ ನೀವು ಕೋಗಿಲೆ ಅಂತ ನಾವೇ ಹೇಳ್ತೀರಿ. ಎರಡು ಬಿರುದು ಕೊಟ್ಟಿದ್ದೀನಿ, ನಾನೇನಿಲ್ಲ, ತಪ್ಪೇನೆ ಹೇಳ್ತಾ ಇಲ್ಲ. ನೀನು ಕನ್ನಡ ಅವಾಗ ಕೋಗಿಲಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತದಲ್ಲ, ಟ್ವೀಟ್ ಮಾಡಿದ್ರಲ್ಲ. ಈಗ ಒಂದು ಟ್ವೀಟ್ ಮಾಡೋಣ, ಈಗ ಒಂದು ಟ್ವೀಟ್ ಮಾಡಿ, ನಿಮ್ಮ ತಾಕತ್ತಿದ್ರೆ ಮಾಡಿ. ಹಣ ಮಾತ್ರ ಈಗ ಎಲ್ಲ ಚುನಾವಣೆಗೆ ಹಣ ಮಾತ್ರ ಕರ್ನಾಟಕ ದುಡ್ಡು ಬೇಕು ನಿಮಗೆ. ಹಣ ಇಲ್ಲಿಂದ ಬೇಕು. ಏನು ATM ಇಲ್ಲಿ ದುಡ್ಡು ಲೂಟು ಹೊಡಿದಿದ್ದೆಲ್ಲ ಕೇರಳ ಚುನಾವಣೆಗೆ ಕಳಿಸ್ತಾರೆ. ಈಗ ಹಣ ಮಾತ್ರ ಕರ್ನಾಟಕದ ಬೇಕು. ಕನ್ನಡದ ಪರವಾಗಿ ಅನ್ಯಾಯ ಆದಾಗ ಮಲಯಾಳಿ ಭಾಷೆಯನ್ನು ಬಲವಂತವಾಗಿ ತುರುಕುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಾಯಿ ಬಿಡಲಿಲ್ಲ ಅಂತಂದರೆ ಇದು ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ನೀವು ಕಾಂಗ್ರೆಸ್ ಅಭಿಮಾನಿನ ಕನ್ನಡದ ಅಭಿಮಾನಿನ ತೀರ್ಮಾನ ಮಾಡಿಬಿಡಿ. ಇವಾಗ ನೀವು ಕನ್ನಡದ ಅಭಿಮಾನಿ ಆಗಿದ್ರೆ 2 ದಿನದ ವಿಶೇಷ ಅಧಿವೇಶನ ಕರೀರಿ. ಕೇರಳದಲ್ಲಿ ಹಿಂಗೆ ಅನ್ಯಾಯ ಆಗ್ತಾ ಇದೆ, ಗಡಿ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ, ಆದರೆ ಕೇರಳದಲ್ಲಿ ಕೋಗಿಲೆಯೇ ಯಾಕೆ ಹೋಗಿಲ್ಲ ಅಂತ ಈಗ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಕೋಗಿಲೆ ವಿಚಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಕೂಗಿದ್ರು. ಕೇರಳದಲ್ಲಿ ಕನ್ನಡ ವಿಚಾರ ಬಂದಾಗ ಕೋಗಿಲೆ ಯಾಕೆ ಕೂಗಿಲ್ಲ? ಕನ್ನಡದ ವಿಚಾರಕ್ಕೆ ದ್ರೋಹ ಬಗೆದರೆ ವೇಣುಗೋಪಾಲ್ ಕಾಗೆ ಅಂತಕ್ಕಂತಹ ಕಿಡಿಕಾರಿದ್ದಾರೆ. ಕನ್ನಡ ಪರವಾಗಿ ವೇಣುಗೋಪಾಲ್ ಕೂಗಿದ್ರೆ ಕೋಗಿಲೆ, ಇಲ್ಲ ಅಂದ್ರೆ ಕಾಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣನೇ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ, ಕೇರಳದಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನು ಕಾಗೇನೋ ಕೋಗಿಲೆನೋ ಅಂತ ನಮ್ಗೆ ಗೊತ್ತಾಗಬೇಕು. ನೀನು ಕಾಗೇನೋ ಕೋಗಿಲೆನೋ ಅಂತ ಗೊತ್ತಾಗಬೇಕು. ಕನ್ನಡ ವಿಚಾರಕ್ಕೆ ನೀನು ದ್ರೋಹ ಬಗಿದೆ, ನೀನು ಕಾಗೇನೆ ನಮ್ಮ ಪಾಲಿಗೆ. ಅಲ್ವಣ್ಣ? ಯಾರು? ವೇಣುಗೋಪಾಲ್ ಕೂಗಿದ್ರೆ ಕರೆಕ್ಟಾಗಿ ಕನ್ನಡ ಪರವಾಗಿ ನೀನು ಕೂಗಿದ್ರೆ ನೀವು ಕೋಗಿಲೆ ಅಂತ ನಾವೇ ಹೇಳ್ತೀರಿ. 2 ಬಿರುದು ಕೊಟ್ಟಿದ್ದೀನಿ, ನಾನೇನಿಲ್ಲ, ತಪ್ಪೇನೆ ಹೇಳ್ತಾ ಇಲ್ಲ. ನೀನು ಕನ್ನಡ ಅವಾಗ ಕೋಗಿಲಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತದಲ್ಲ, ಟ್ವೀಟ್ ಮಾಡಿದ್ರಲ್ಲ. ಈಗ ಒಂದು ಟ್ವೀಟ್ ಮಾಡೋಣ, ಈಗ ಒಂದು ಟ್ವೀಟ್ ಮಾಡಿ, ನಿಮ್ಮ ತಾಕತ್ತಿದ್ರೆ ಮಾಡಿ. ಹಣ ಮಾತ್ರ ಈಗ ಎಲ್ಲ ಚುನಾವಣೆಗೆ ಹಣ ಮಾತ್ರ ಕರ್ನಾಟಕ ದುಡ್ಡು ಬೇಕು ನಿಮಗೆ. ಹಣ ಇಲ್ಲಿಂದ ಬೇಕು. ಏನು ATM ಇಲ್ಲಿ ದುಡ್ಡು ಲೂಟು ಹೊಡಿದಿದ್ದೆಲ್ಲ ಕೇರಳ ಚುನಾವಣೆಗೆ ಕಳಿಸ್ತಾರೆ. ಈಗ ಹಣ ಮಾತ್ರ ಕರ್ನಾಟಕದ ಬೇಕು. ಕನ್ನಡದ ಪರವಾಗಿ ಅನ್ಯಾಯ ಆದಾಗ ಮಲಯಾಳಿ ಭಾಷೆಯನ್ನು ಬಲವಂತವಾಗಿ ತುರುಕುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಾಯಿ ಬಿಡಲಿಲ್ಲ ಅಂತಂದರೆ ಇದು ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ನೀವು ಕಾಂಗ್ರೆಸ್ ಅಭಿಮಾನಿನ ಕನ್ನಡದ ಅಭಿಮಾನಿನ ತೀರ್ಮಾನ ಮಾಡಿಬಿಡಿ. ಇವಾಗ ನೀವು ಕನ್ನಡದ ಅಭಿಮಾನಿ ಆಗಿದ್ರೆ 2 ದಿನದ ವಿಶೇಷ ಅಧಿವೇಶನ ಕರೀರಿ. ಕೇರಳದಲ್ಲಿ ಹಿಂಗೆ ಅನ್ಯಾಯ ಆಗ್ತಾ ಇದೆ, ಗಡಿ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ, ಆದರೆ ಕೇರಳದಲ್ಲಿ ಕೋಗಿಲೆಯೇ ಯಾಕೆ ಹೋಗಿಲ್ಲ ಅಂತ ಈಗ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ.
ಕೋಗಿಲೆ ವಿಚಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಕೂಗಿದ್ರು. ಕೇರಳದಲ್ಲಿ ಕನ್ನಡ ವಿಚಾರ ಬಂದಾಗ ಕೋಗಿಲೆ ಯಾಕೆ ಕೂಗಿಲ್ಲ? ಕನ್ನಡದ ವಿಚಾರಕ್ಕೆ ದ್ರೋಹ ಬಗೆದರೆ ವೇಣುಗೋಪಾಲ್ ಕಾಗೆ ಅಂತಕ್ಕಂತಹ ಕಿಡಿಕಾರಿದ್ದಾರೆ. ಕನ್ನಡ ಪರವಾಗಿ ವೇಣುಗೋಪಾಲ್ ಕೂಗಿದ್ರೆ ಕೋಗಿಲೆ, ಇಲ್ಲ ಅಂದ್ರೆ ಕಾಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣನೇ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ, ಕೇರಳದಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನು ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ನೀನು ಕಾಗೇನೋ ಕೋಗಿಲೇನೋ ಅಂತ ಗೊತ್ತಾಗಬೇಕು. ಕನ್ನಡ ವಿಚಾರಕ್ಕೆ ನೀನು ದ್ರೋಹವಾಗಿದೆ, ನೀನು ಕಾಗೇನೆ ನಮ್ಮ ಪಾಲಿಗೆ. ಅಲ್ವನಣ್ಣ? ಯಾರು? ವೇಣುಗೋಪಾಲ್ ಕೂಗಿದ್ರೆ ಕರೆಕ್ಟಾಗಿ ಕನ್ನಡ ಪರವಾಗಿ ನೀನು ಕೂಗಿದ್ರೆ ನೀವು ಕೋಗಿಲೆ ಅಂತ ನಾವೇ ಹೇಳ್ತೀರಿ. ಎರಡು ಬಿರುದು ಕೊಟ್ಟಿದ್ದೀನಿ, ನಾನೇನಿಲ್ಲ, ತಪ್ಪೇನೆ ಹೇಳ್ತಾ ಇಲ್ಲ. ನೀನು ಕನ್ನಡ ಅವಾಗ ಕೋಗಿಲಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತದಲ್ಲ, ಟ್ವೀಟ್ ಮಾಡಿದ್ರಲ್ಲ. ಈಗ ಒಂದು ಟ್ವೀಟ್ ಮಾಡೋಣ, ಈಗ ಒಂದು ಟ್ವೀಟ್ ಮಾಡಿ, ನಿಮ್ಗೆ ತಾಕತ್ತಿದ್ರೆ ಮಾಡಿ. ಹಣ ಮಾತ್ರ ಈಗ ಎಲ್ಲ ಚುನಾವಣೆಗೆ ಹಣ ಮಾತ್ರ ಕರ್ನಾಟಕ ದುಡ್ಡು ಬೇಕು ನಿಮಗೆ. ಹಣ ಇಲ್ಲಿಂದ ಬೇಕು. ಏನು ATM ಇಲ್ಲಿ ದುಡ್ಡು ಲೂಟು ಹೊಡಿದಿದ್ದೆಲ್ಲ ಕೇರಳ ಚುನಾವಣೆಗೆ ಕಳಿಸ್ತಾರೆ. ಈಗ ಹಣ ಮಾತ್ರ ಕರ್ನಾಟಕದ ಬೇಕು. ಕನ್ನಡದ ಪರವಾಗಿ ಅನ್ಯಾಯ ಆದಾಗ ಮಲಯಾಳಿ ಭಾಷೆಯನ್ನು ಬಲವಂತವಾಗಿ ತುರುಕುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಾಯಿ ಬಿಡಲಿಲ್ಲ ಅಂತಂದರೆ ಇದು ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ನೀವು ಕಾಂಗ್ರೆಸ್ ಅಭಿಮಾನಿನ ಕನ್ನಡದ ಅಭಿಮಾನಿನ ತೀರ್ಮಾನ ಮಾಡಿಬಿಡಿ. ಇವರು ನೀವು ಕನ್ನಡದ ಅಭಿಮಾನಿಯಾಗಿದ್ದರೆ 2 ದಿನದ ವಿಶೇಷ ಅಧಿವೇಶನ ಕರೀರಿ. ಕೇರಳದಲ್ಲಿ ಹಿಂಗೆ ಅನ್ಯಾಯ ಆಗ್ತಾ ಇದೆ, ಗಡಿ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ. ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ, ಆದರೆ ಕೇರಳದಲ್ಲಿ ಕೋಗಿಲೆಗೆ ಯಾಕೆ ಹೋಗಿಲ್ಲ ಅಂತ ಈಗ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಕೋಗಿಲೆ ವಿಚಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಕೂಗಿದ್ರು. ಕೇರಳದಲ್ಲಿ ಕನ್ನಡ ವಿಚಾರ ಬಂದಾಗ ಕೋಗಿಲೆ ಯಾಕೆ ಕೂಗಿಲ್ಲ? ಕನ್ನಡದ ವಿಚಾರಕ್ಕೆ ದ್ರೋಹ ಬಗೆದರೆ ವೇಣುಗೋಪಾಲ್ ಕಾಗೆ ಅಂತಕ್ಕಂತಹ ಕಿಡಿಕಾರಿದ್ದಾರೆ. ಕನ್ನಡ ಪರವಾಗಿ ವೇಣುಗೋಪಾಲ್ ಕೂಗಿದ್ರೆ ಕೋಗಿಲೆ, ಇಲ್ಲ ಅಂದ್ರೆ ಕಾಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣನೇ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗಲೇ ಇಲ್ಲ. ಡೆಲ್ಲಿಯಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ, ಕೇರಳದಲ್ಲೇ ಸ್ಟ್ರಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ